ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಹೊಸದೇನಲ್ಲ. ಈ ಹಿಂದೆನೂ ಕೂಡ ಚುನಾವಣೆಗೂ ಮುಂಚೆಯೂ ಕೂಡ ಸಂಘರ್ಷ, ಜಟಾಪಟಿ, ಹಿಂಸಾಚಾರ ಎಲ್ಲವೂ ಕೂಡ ನಡೀತಾ ಇತ್ತು. ಚುನಾವಣೆಗೆ ಮುಗಿದ ಬಳಿಕವೂ ಕೂಡ ಅದು ರಿಪೀಟ್ ಆಗ್ತಾನೆ, ಅಂದ್ರೆ ಮತ್ತೆ ಮತ್ತೆ ಆಗ್ತಾನೆ ಇದೆ. ಅಲ್ಲಿ ಹಿಂಸಾಚಾರಕ್ಕೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಲ್ಲಿ ವೈಲೆನ್ಸ್ ಅನ್ನೋದು ಒಂದು ರೀತಿಯಲ್ಲಿ ಮಾಮೂಲು ಅಥವಾ ಕಾಮನ್ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿನೇ ಜನ ಲ್ಯಾಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಕೂಡ ಸಿಎಂ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ರು. ಈ ಬಾರಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಗೋದಕ್ಕೆ, ಬಿಜೆಪಿ 200+ ಸ್ಥಾನವನ್ನ ಗೆಲ್ಲೋದಕ್ಕೆ ಅಲ್ಲಿ ಇದ್ದಂತಹ ವೈಲೆನ್ಸ್ ಅಥವಾ ದ ಲ್ಯಾಂಡ್ ಆರ್ಡರ್ ಏನ್ ಸಮಸ್ಯೆ ಇತ್ತು ಅದೇ ಮೇನ್ ರೀಸನ್ ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಈಗ ಯಾಕೆ ಈ ಹಿಂಸಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೀನಿ ಅಂತಂದ್ರೆ, ಚುನಾವಣೋತ್ತರ ಹಿಂಸಾಚಾರ ಇದೀಗ ಮಿತಿ ಮೀರಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿವರೆಗಿನ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಕೇವಲ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಥವಾ ಬಿಜೆಪಿ ಕಚೇರಿಗಳ ಮೇಲೆ ದಾಳಿ ನಡೀತಿರೋದು ಮಾತ್ರ ಅಲ್ಲ. ಒಂದು ಕಡೆಯಿಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ನಡೆದಿದೆ, ಬಿಜೆಪಿ ಕಚೇರಿಗಳ ಮೇಲೆ ಧ್ವಂಸ ಮಾಡಲಾಗಿದೆ, ಒಂದಿಬ್ರು ಬಿಜೆಪಿ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಯಿಂದ ಟಿಎಂಸಿ ಕಚೇರಿಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ, ಟಿಎಂಸಿ ಕಾರ್ಯಕರ್ತರನ್ನು ಕೂಡ ಥಳಿಸಲಾಗಿದೆ ಅಂತ ಹೇಳಲಾಗ್ತದೆ. ಒಂದಿಬ್ರು ಟಿಎಂಸಿ ಕಾರ್ಯಕರ್ತರು ಕೂಡ ಸಾವನ್ನಪ್ಪಿದ್ದಾರೆ. ಇದು ಇಲ್ಲಿಯವರೆಗೂ ಆದಂತ ಒಂದು ಬೆಳವಣಿಗೆ ಅನ್ಬಹುದು. ಇಷ್ಟಾದ್ರೂ ಕೂಡ ಅಲ್ಲಿ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಕೇಂದ್ರ ಪಡೆಗಳು ಇಂದಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿವೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಂದಿಯನ್ನ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಲಾಗಿದೆ. ಟಿಎಂಸಿ ಬಿಜೆಪಿ ಕಡೆಗೆ ಬೆರಳು ಮಾಡಿ ತೋರಿಸಿದ್ರೆ, ಬಿಜೆಪಿ ಅವರು ಟಿಎಂಸಿ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಒಟ್ನಲ್ಲಿ ಹಿಂಸಾಚಾರಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಪಕ್ಷಗಳು ಬೇರೆ ಬೇರೆ ಇರಬಹುದು, ಆದ್ರೆ ಜನರ ಮನಸ್ಥಿತಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿದೆ. ಒಂದಷ್ಟು ಜನ ಒಮ್ಮೆ ಇಲ್ಲಿರ್ತಾರೆ, ಇನ್ನೊಂದಷ್ಟು ಮಂದಿ ಅಲ್ಲಿ ಹೋಗ್ಬಿಡ್ತಾರೆ. ಸದಾಕಾಲ ಒಂದ್ ರೀತಿಯಾಗಿ ಅಗ್ರೆಸಿವ್ ನೇಚರ್, ಹಿಂಸಾಚಾರ, ಮತ್ತೊಂದು ಮಗದೊಂದು. ಅದರಲ್ಲೂ ಕೂಡ ಸರ್ಕಾರ ಲ್ಯಾಂಡರ್ ವಿಚಾರದಲ್ಲಿ ಅಥವಾ ಆರ್ಡರ್ ವಿಚಾರದಲ್ಲಿ ಕಂಟ್ರೋಲ್ ತಪ್ಪು ಅಂದ್ಬಿಟ್ರೆ ಅವರು ಮಿತಿ ಮೀರಿ ಹೋಗ್ಬಿಡ್ತಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು ಕೂಡ ಅದೇ. ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯನ್ನ ಕರೆಯಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ದು ಇದೇ ಸುವೇಂದು ಅಧಿಕಾರಿ. ಈ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ, ಬರೀ ಆಪ್ತ ಸಹಾಯಕ ಅಂದ್ರೆ ತಪ್ಪಾಗುತ್ತೆ. ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಗೆದ್ರಲ್ಲ, ಅದರ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡ್ ಅಥವಾ ಸುವೇಂದು ಅಧಿಕಾರಿಯ ಬ್ರೈನ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಂತಹ ಚಂದ್ರನಾಥ್ ರಾತ್ ಎನ್ನುವಂತ ವ್ಯಕ್ತಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಅದು ಇದೀಗ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ. ಸಹಜವಾಗಿ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆಯಿಂದ ಬಾಂಬ್ ಸ್ಫೋಟ, ಕಚ್ಚಾ ಬಾಂಬ್ ಸ್ಫೋಟಿಸಲಾಗಿದೆ. 5 ಬಿಜೆಪಿ ಕಾರ್ಯಕರ್ತರು ಗಾಯಗೊಂಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ಇದು ಮೊನ್ನೆ ರಾತ್ರಿ 10:30 ಸುಮಾರಿಗಾಗಿರುವಂತ ಬೆಳವಣಿಗೆ. ಉತ್ತರ 24 ಪರಗಣ ಎನ್ನುವಂತ ಒಂದು ಭಾಗದಲ್ಲಿ ಈ ವ್ಯಕ್ತಿ ಅಂದ್ರೆ ಚಂದ್ರನಾಥ್ ರಾತ್ ಎನ್ನುವಂತ ವ್ಯಕ್ತಿಯನ್ನ ತನ್ನ ಕಾರ್ಗೆ ಅಡ್ಡಗಟ್ಟಲಾಗುತ್ತೆ. ಹಾಗೆ ಬೈಕ್ ನಲ್ಲಿ ಬಂದಂತ ದುಷ್ಕರ್ಮಿಗಳು ಗುಂಡೇಟ್ನ ಹೊಡೆದು 4 ಸುತ್ತು ಗುಂಡೇಟ್ನ ಹಾರಿಸಿದ್ದಾರೆ. ಗುಂಡನ್ನ ಹಾರಿಸಿ ನಡು ರಸ್ತೆಯಲ್ಲಿ ಚಂದ್ರನಾಥ್ ಎನ್ನುವಂತ ಆ ವ್ಯಕ್ತಿಯನ್ನ ಹತ್ಯೆ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಯೋಚನೆ ಮಾಡಿ, ಇದ್ದಕ್ಕಿದ್ದಾಗೆ ಒಂದಷ್ಟು ದುಷ್ಕರ್ಮಿಗಳು ಬರ್ತಾರೆ, ಕಾರ್ನಲ್ಲಿ ಅಡ್ಡ ಹಾಕ್ತಾರೆ, ಕಾರ್ನಲ್ಲಿ ಬರ್ತಿದ್ದಂತ ವ್ಯಕ್ತಿಯ ಮೇಲೆ ಗುಂಡು ಹಾರಿಸ್ತಾರೆ ಅಂದ್ರೆ ಅದು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂದ್ರೆ ಒಬ್ಬ ಸಿಎಂ ಅಂತಾನೆ, ಮುಂದಿನ ದಿನಗಳಲ್ಲಿ ಸಿಎಂ ಅಂತಾನೆ ಪರಿಗಣಿಸಲಾಗುತ್ತಿರುವ ಒಬ್ಬ ವ್ಯಕ್ತಿಯ ಆಪ್ತನನ್ನ ನಡು ರೋಡಲ್ಲಿ ಕೊಲೆ ಮಾಡ್ತಾರೆ ಅಂತಂದ್ರೆ ನಮ್ಮ ಸಮಾಜ ಅಥವಾ ನಮ್ಮ ದೇಶ ಯಾವ ಲೆವೆಲ್ಗೆ ಮುಂದುವರೆದಿದೆ ಅಥವಾ ಯಾವ ಲೆವೆಲ್ಗೆ ಬಂದು ನಿಂತಿದೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಮೊದಲಿಗೆ ಈ ಸುವೇಂದು ಅಧಿಕಾರಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಸುವೇಂದು ಅಧಿಕಾರಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಅಂದ್ರೆ ಬಹುತೇಕ ಮಂದಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಸುವೇಂದು ಅಧಿಕಾರಿ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಆಪ್ತ ಅಥವಾ ಶಿಷ್ಯ ಕೂಡ ಆಗಿದ್ರು. ಇಬ್ರು ಕೂಡ 2006-7ರಿಂದ ಕೂಡ ಒಟ್ಟೊಟ್ಟಿಗೆ ಟಿಎಂಸಿ ಪಕ್ಷವನ್ನ ಕಟ್ಕೊಂಡು ಬಂದಂತವರು. ಸುವೇಂದು ಅಧಿಕಾರಿ ಕೂಡ ಟಿಎಂಸಿ ಪಕ್ಷದಲ್ಲಿ ಒಂದು ಒಳ್ಳೆ ಹಂತಕ್ಕೆ ಬಂದಂತವರು, ಎಲ್ಲಾ ರೀತಿಯಲ್ಲೂ ಕೂಡ ಅಧಿಕಾರವನ್ನು ಅನುಭವಿಸಿದಂತ ವ್ಯಕ್ತಿ. ಆದ್ರೆ ಯಾವಾಗ ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಪಕ್ಷದ ಮೇಲೆ ಹಿಡಿತ ಜಾಸ್ತಿ ಆಗುತ್ತೋ, ಸುವೇಂದು ಅಧಿಕಾರಿಗೆ ಅನ್ಸುತ್ತೆ ನನ್ನ ಪಕ್ಷದಿಂದ ಕಡೆಗಣಿಸಲಾಗ್ತಿದೆ ಅಂತ. ಸೊ ಇನ್ನೊಂದು ಕಡೆಯಿಂದ ಬಿಜೆಪಿಯು ಕೂಡ ಗಾಳ ಹಾಕೊಂಡು ಕಾಯ್ತಾ ಇತ್ತು, ಇವರು ನಮಗೆ ಬೇಕು ಅನ್ನುವಂತ ರೀತಿಯಲ್ಲಿ. ಸೊ ಆ ಟೈಮಲ್ಲಿ ಸುವೇಂದು ಅಧಿಕಾರಿ ಅಸಮಾಧಾನ ಮತ್ತೆ ಬಿಜೆಪಿಯ ಗಾಳ ಎರಡೂ ಒಂದೇ ಸಮಯಕ್ಕೆ ಆದ ಕಾರಣ ಇವರು ಬಿಜೆಪಿಗೆ ಬಂದ್ ಸೇರ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದ್ ಸೇರ್ಕೊಳ್ತಾರೆ. ಬಿಜೆಪಿಗಂತೂ ದೊಡ್ಡ ಮಟ್ಟಿಗೆ ಪ್ಲಸ್ ಆಯ್ತು. ಕಳೆದ ಚುನಾವಣೆಯಲ್ಲಿ 77 ಸೀಟ್ಗಳನ್ನ ಗೆದ್ಕೊಳ್ಳುತ್ತೆ. ಸುವೇಂದು ಅಧಿಕಾರಿಯ ಪಾತ್ರವೂ ಕೂಡ ದೊಡ್ಡದಾಗಿತ್ತು ಆ ಟೈಮಲ್ಲಿ. ಈ ಬಾರಿಯೂ 200+ ಹೋಗೋದ್ರಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ದಾದಾ ಅಂತಾನೆ ಕರೀತಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ದೀದಿ ಅಂತ ಕರೆಯುವ ರೀತಿಯಲ್ಲಿ, ಇವರನ್ನ ದಾದಾ ಎನ್ನುವ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂದಾಗ 4 ಜನ ಹೆಸರು ಓಡಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತ ಹೆಸರು ಸುವೇಂದು ಅಧಿಕಾರಿ. ಬಹುತೇಕ ಸುವೇಂದು ಅಧಿಕಾರಿ ಸಿಎಂ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಇವರ ಆಪ್ತ ಆಗಿದ್ದಂತ ಅಥವಾ ಇವರ PA ಆಗಿದ್ದಂತವರೇ ಚಂದ್ರನಾಥ್. ಸೊ ಈ ಚಂದ್ರನಾಥ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಈ ವ್ಯಕ್ತಿ ಭಾರತೀಯ ವಾಯುಸೇನೆಯಲ್ಲಿ ಬರೋಬ್ಬರಿ 20 ವರ್ಷಗಳ ಕಾಲ ಕೆಲಸವನ್ನು ಮಾಡಿದಂತವರು. ಅದಾದ ಬಳಿಕ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಮಾಡಿ ಅಂತಿಮವಾಗಿ ಸುವೇಂದು ಅಧಿಕಾರಿ ಖಾಸಗಿ PI ಆಗಿ ಗವರ್ನಮೆಂಟ್ ಇಂದ ನಿಯೋಜನೆ ಆಗಿದ್ದಲ್ಲ,
ಖಾಸಗಿ PA ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತವರು. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿ ಸ್ಪರ್ಧೆಯನ್ನ ಮಾಡಿದ್ರು. ಕಳೆದ ಬಾರಿ ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ಸ್ಪರ್ಧೆ ಮಾಡಿದಾಗ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಸೋತ್ ಬಂದಿದ್ರು. ಈ ಬಾರಿ ಮಮತಾ ಬ್ಯಾನರ್ಜಿ ಭವಾನಿಪುರದಲ್ಲಿ ಸ್ಪರ್ಧೆ ಮಾಡಿದಾಗ ಸುವೇಂದು ಅಧಿಕಾರಿ ಅಲ್ಲಿಗೆ ಬಂದು ಸ್ಪರ್ಧೆಯನ್ನ ಮಾಡಿದ್ರು. ಸುವೇಂದು ಅಧಿಕಾರಿ ಬರೋಬ್ಬರಿ 15,000 ಮತಗಳಿಂದ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ರು. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಈ ರಿಸಲ್ಟ್ ಬರೋದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂತಂದ್ರೆ, ಈಗ ಹತ್ಯೆ ಆದಂತ ಚಂದ್ರನಾಥ್ ಕಾರಣ. ಆ ವ್ಯಕ್ತಿಯ ಯೋಜನೆ ಅಥವಾ ಆ ವ್ಯಕ್ತಿಯ ಪ್ಲಾನ್, ಆ ವ್ಯಕ್ತಿಯ ತಲೆಯ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿಯ ಸೋಲನ ಅನುಭವಿಸುವ ಪರಿಸ್ಥಿತಿ ಎದುರಾಗಿಬಿಡ್ತು. ಅಂತ ವ್ಯಕ್ತಿಯನ್ನ ಇದೀಗ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಸಹಜವಾಗಿ ಒಂದಷ್ಟು ಟಾಕ್ಸ್ ಗಳೆಲ್ಲ ಶುರುವಾಗಿದೆ. TMC ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪಾತ್ರ ಯಾವುದೇ ಇಲ್ಲ ಅಂತ. ಸೊ CBI ತನಿಖೆಯನ್ನ ಕೊಡಿ ಅಥವಾ ಅದನ್ನ ಅವರಿಗೆ ರೆಫರ್ ಮಾಡಿ ಅಂತ ಹೇಳಲಾಗ್ತದೆ. ಇನ್ನು ಬಿಜೆಪಿ ಅವರು ಅಭಿಷೇಕ್ ಬ್ಯಾನರ್ಜಿ ಕಡೆಗೆ ಮತ್ತು ಮಮತಾ ಬ್ಯಾನರ್ಜಿಯ ಸೋದರಳಿಯ ಕಡೆಗೆ ಬೆರಳು ಮಾಡಿ ತೋರಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯ ಸೋಲಿಗೆ ಈ ವ್ಯಕ್ತಿಯೇ ಮೇನ್ ಕಾರಣ ಆಗಿದ್ರು. ಆ ಕಾರಣಕ್ಕಾಗಿ ಏನಾದ್ರೂ ದ್ವೇಷ ಇರಬಹುದಾ ಎನ್ನುವ ರೀತಿಯಲ್ಲಿ. ಜೊತೆಗೆ ಇದು ಆಕಸ್ಮಿಕ ಸಾವಂತೂ ಅಲ್ಲ. ಆಕಸ್ಮಿಕ ಸಾವು ಅಂತಂದ್ರೆ ಯಾವುದೋ ಒಂದು ಗುಂಪು ಗಲಾಟೆ ಮಾಡ್ತಿರುತ್ತೆ, ಅವಾಗ ಯಾರೋ ಒಬ್ಬ ಮಿಸ್ ಆಗೋ ಬೇಕಂತ ಕಲ್ಲಲ್ಲೋ ದೊಣ್ಣೆಲ್ಲೋ ಹೊಡೆದಾಗ ಸತ್ರೆ ಅಥವಾ ಶೂಟ್ ಮಾಡಿದಾಗ ಸತ್ತೋದ ಅಂತನಲ್ಲ, ಅದು ಒಂಥರ ಆಕಸ್ಮಿಕ ಅಂತ ಹೇಳ್ಬೋದು. ಆದ್ರೆ ಇದು ಪೂರ್ವ ನಿಯೋಜಿತ, ಪ್ರೀ ಪ್ಲಾನ್ಡ್ ಆಗಿ ಹತ್ಯೆ ಮಾಡಿರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ಪಿಸ್ತೂಲ್ ಅನ್ನ ಗಮನಿಸಿದಾಗ ತುಂಬಾ ಅಡ್ವಾನ್ಸ್ಡ್ ಆಗಿರುವಂತ ಪಿಸ್ತೂಲ್ ಗಳನ್ನ ಬಳಸಲಾಗಿದೆ. ಜೊತೆಗೆ CC ಕ್ಯಾಮೆರಾಗಳ ದೃಶ್ಯಗಳನ್ನು ಬಳಸಿದಾಗ ನೀಟಾಗಿ ಅವರು ಪ್ಲಾನ್ ಮಾಡ್ಕೊಂಡು ಬಂದು ಕಾದು ನಿಂತ್ಕೊಂಡು ಎಲ್ಲೂ ಕೂಡ ಗೊತ್ತಾಗದ ಹಾಗೆ, ಜೊತೆಗೆ ಪ್ರೊಫೆಷನಲ್ ಕಿಲ್ಲರ್ಸ್ ಮತ್ತೆ ಸುಪಾರಿ ಕಿಲ್ಲರ್ಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಹೀಗಾಗಿ ಯಾರೋ ಹೇಳಿ ಮಾಡಿಸಿದ ರೀತಿಯಲ್ಲಿ ಈ ಹತ್ಯೆ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ಪೂರ್ವ ನಿಯೋಜಿತ ಕೃತ್ಯ ಅಂತಾನೆ ಹೇಳಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನ ಬಂಧಿಸಲಾಗಿದೆ. ಈಗ ಆಲ್ರೆಡಿ CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಲಾಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬಹುದು. ಆದ್ರೆ ಹಿಂಸಾಚಾರ ಎಲ್ಲಿವರೆಗೂ ಹೋಗ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪೂರ್ವ CM ಅಂತ ಹೇಳಿ ಪಟ್ಟಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಯ ಆಪ್ತ ಆತನ ಹತ್ಯೆ ಆಗುತ್ತೆ ಅಂತಂದ್ರೆ ಒಂಥರ ಭಯ ಸೃಷ್ಟಿ ಆಗೋದು. ಯಾಕಂದ್ರೆ ಕೆಲವೊಮ್ಮೆ ಹೇಳಕ್ ಆಗೋದಿಲ್ಲ. ಅಂದ್ರೆ ವಿಪಕ್ಷಗಳೇ ಮಾಡಿಸಿದ್ದಾರೆ ಅಥವಾ ಅವ್ರು ಮಾಡಿಸಿದ್ದಾರೆ ಇವ್ರು ಮಾಡಿಸಿದ್ದಾರೆ ಅಂತಲೂ ಕೂಡ ಹೇಳಕ್ ಆಗೋದಿಲ್ಲ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಆದ್ರೆ ಸುವೇಂದು ಅಧಿಕಾರಿಗೆ ಬಹಳ ಬೇಕಾಗಿದ್ದಂತ ವ್ಯಕ್ತಿ, ಸುವೇಂದು ಅಧಿಕಾರಿ ತುಂಬಾ ಆಪ್ತನಾಗಿದ್ದಂತ ವ್ಯಕ್ತಿ, ಬಲಗೈ ಅಥವಾ ಎಡಗೈ ಎಲ್ಲವೂ ಕೂಡ ಆಗಿದ್ದಂತ ವ್ಯಕ್ತಿ. ಹೀಗಾಗಿ ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ಲಿಲ್ಲ. ಆದ್ರೆ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಒಂದಷ್ಟು ಆಕ್ರೋಶ ಅಂತೂ ಕೂಡ ಈಗ ಪಶ್ಚಿಮ ಬಂಗಾಳದಲ್ಲಿ ವ್ಯಕ್ತ ಆಗ್ತಾ ಇದೆ. ಇದು ಒಂದ್ ಕಡೆ ಬೆಳವಣಿಗೆ ಆದ್ರೆ, ಮತ್ತೊಂದು ಕಡೆ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಈ ಅಭಿಷೇಕ್ ಬ್ಯಾನರ್ಜಿ ಕೊಟ್ಟಂತ ಹಿಂದಿನ ಒಂದಷ್ಟು ಸ್ಟೇಟ್ಮೆಂಟ್ಗಳು ಇತ್ತಲ್ಲ, ಅದನ್ನ ಈ ಹತ್ಯೆಗೆ ಇದೀಗ ತಾಳೆ ಹಾಕಿ ನೋಡಿದಾಗ ಇದೇ ಅಭಿಷೇಕ್ ಬ್ಯಾನರ್ಜಿ ಹಿಂದೆ ಎದುರಿಸುವ ದಾಟಿಯಲ್ಲಿ ಮಾತನಾಡಿದ್ರು. ಬಿಜೆಪಿಗೆ ಅಂದ್ರೆ ನಾವ್ ಏನ್ ಮಾಡ್ಬಿಡ್ತೀವಿ ನೋಡಿ ಎನ್ನುವಂತ ರೀತಿಯಲ್ಲಿ, ಅಂದ್ರೆ ಎದುರಿಸುವ ರೀತಿಯಲ್ಲಿ ಮಾತನಾಡಿದ್ರು. ನಮ್ಮನ್ನ ಸೋಲಿಸಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಿ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಸೊ ಇಲ್ಲೂ ಕೂಡ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಸೋಲಿಗೆ ಇದೇ ವ್ಯಕ್ತಿ ಕಾರಣ ಆಗಿದ್ದು, ಹೀಗಾಗಿ ಮಮತಾ ಬ್ಯಾನರ್ಜಿ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಹೇಳಿಕೆಯನ್ನ ಈ ಹತ್ಯೆಗೆ ಒಂದು ರೀತಿಯಲ್ಲಿ ಹೋಲಿಕೆ ಮಾಡಲಾಗ್ತಾ ಇದೆ. ಇದರ ಹಿಂದೆ ಏನಾದ್ರೂ ಬೇರೆ ರೀತಿಯಲ್ಲಿ ಇರಬಹುದಾ ಎನ್ನುವ ರೀತಿಯಲ್ಲಿ ಒಂದಷ್ಟು ಕೂಡ ಚರ್ಚೆಗೆ ಗ್ರಾಸವಾಗ್ತಿದೆ. ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಾಗುತ್ತೆ ಅಂತ, ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ, ಯಾರು ಕೊಲೆ ಮಾಡಿದ್ರು, ಯಾವ ತರ ಕೊಲೆ ಮಾಡಿದ್ರು, ಅಂದ್ರೆ ಯಾರು ಇದಕ್ಕೆ ಕಾರಣ ಅಂತೇಳಿ ಇನ್ನೊಂದಷ್ಟು ಮಾಹಿತಿಗಳೆಲ್ಲ ಹೊರಗೆ ಬರಬೇಕು. ಅದು ತನಿಖೆಯ ಮೂಲಕವೇ ಬರಬೇಕಾಗತ್ತೆ. ಸೊ ನೋಡೋಣ, ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ಈ ಮಾಹಿತಿ ಬಗ್ಗೆ ಖಂಡಿತ ತಿಳಿಸ್ತೀನಿ ನಿಮಗೆ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ರೀತಿಯ ಮಾಹಿತಿಯನ್ನು ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.